ಬಿಜೆಪಿ ಚುನಾವಣೆಗಳನ್ನ ಗೆಲ್ಲೋದಕ್ಕೆ ಅಡ್ಡದಾರಿ ಹಿಡಿದಿದೆಯಾ ಅಥವಾ ಹಿಡಿತಿದೆಯಾ? ಅಂಧಭಕ್ತರ ಪಾಲಿನ ವಿಶ್ವಗುರು ನರೇಂದ್ರ ಮೋದಿಯವರ ಪಕ್ಷಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಸ್ಕ್ರೀನ್ ಅಲ್ಲಿ ನನ್ನ ಹಿಂದೆ 2 ವಿಡಿಯೋ ಕಾಣ್ತಿದೆ. ಒಂದು ತಪ್ಪು, ಮತ್ತೊಂದು ತಪ್ಪೊಪ್ಪಿಗೆ. ಬಿಜೆಪಿ ಇದುವರೆಗೂ ಗೆದ್ದಿದ್ದು ಹೇಗೆ, ಅದರ ಗೆಲುವಿನ ರಹಸ್ಯ ಏನು ಅನ್ನುವಂತಹ ಒಂದು ಅನುಮಾನಕ್ಕೆ ಸಾಕ್ಷಿ, ಪುರಾವೆ, ರುಜುವಾತು ಈ 2 ವಿಡಿಯೋಗಳ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗತ್ತೆ. 2 ವಿಡಿಯೋ, ಒಂದು ಜನವರಿ 30, 2024ರದ್ದು, ಮತ್ತೊಂದು ವಿಡಿಯೋ ಫೆಬ್ರವರಿ 20, 2024ರದ್ದು. ಅಂದ್ರೆ ಈ ವಿಡಿಯೋ ರೆಕಾರ್ಡ್ ಆಗ್ತಿರುವಂತಹ ಸಂದರ್ಭದ್ದು. ಇಂಡಿಯಾ ವರ್ಸಸ್ NDA ಮೊದಲ ಜಂಗಿ ಕುಸ್ತಿ ನಾವೇ ಗೆಲ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ನೀಚತನದ ನಡೆಯನ್ನ ಪಾಲಿಸಿದೆ ಅಂತ ಈಗ ಕೋರ್ಟ್ ಸ್ಪಷ್ಟವಾಗಿ ತನ್ನ ಆದೇಶದಲ್ಲಿ ಹೇಳ್ತಿದೆ. ಸುಪ್ರೀಂ ಕೋರ್ಟ್ನ ಆದೇಶ, ಅದರಲ್ಲೂ ಇವತ್ತಿನ ಫೆಬ್ರವರಿ 20, 2024ರ ಆದೇಶ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾರತದ ರಾಜಕೀಯ ಚರಿತ್ರೆಯಲ್ಲಿ ಬಿಜೆಪಿ ಮುಖಕ್ಕೆ ಬಹುದೊಡ್ಡ ಮಸಿ ಬಿದ್ದಂತಹ ಒಂದು ಅಧ್ಯಾಯ. ಆ ದೃಶ್ಯ ನೀವು ನೋಡ್ತಿದ್ದೀರಿ. ಒಬ್ಬ ಚುನಾವಣಾ ಅಧಿಕಾರಿ ಚಂಡೀಗಢ ಮಹಾನಗರ ಪಾಲಿಕೆಯ ಮೇಯರ್ ಚುನಾವಣೆಯ ಸಂದರ್ಭದಲ್ಲಿ ಖುದ್ದು ಕೂತ್ಕೊಂಡು ನಾನು ಬಿಜೆಪಿ ಗೆಲ್ಲಿಸ್ತೀನಿ ಅನ್ನೋ ರೀತಿಯಲ್ಲಿ ವಿಡಿಯೋ ಸಾಕ್ಷಿ ಇರೋ ಕಾರಣಕ್ಕೋಸ್ಕರ ಒಂದು ಸತ್ಯ ಬಟಾಬೈಲಾಗಿದೆ. ಮತಪತ್ರಗಳನ್ನ ಇಟ್ಕೊಂಡು ತಿದ್ದಿ ಇವು ಅಸಿಂಧು ಅಂತ ಹೇಳೋ ಮೂಲಕ 8 ಮತಗಳು ಅಸಿಂಧು ಅನ್ನೋ ಮೂಲಕ ಬಹುದೊಡ್ಡ ಬಹುಮತ ಇದ್ದಂತಹ ಆ ಬೆಂಬಲಿತ ಕಾಂಗ್ರೆಸ್ ಮೈತ್ರಿಕೂಟದ ಮೇಯರ್ ಅಭ್ಯರ್ಥಿ ಪರಾಭವಗೊಂಡಿದ್ದಾರೆ ಅಂತ ಹೇಳುವ ಮೂಲಕ ಬಿಜೆಪಿಯ ಮನೋಜ್ ಸೋಂಕರ್ ಗೆದ್ದಿದ್ದಾರೆ ಅನ್ನುವಂತಹ ಕೆಟ್ಟ ಪದ್ಧತಿಗೆ ಮಣೆ ಹಾಕಿದ್ದು ಈ ವಿಡಿಯೋದಲ್ಲಿ ಕಾಣ್ತಿರುವಂತಹ ಬಹುದೊಡ್ಡ ಗಂಭೀರ ಆರೋಪ ಹೊತ್ತಿರುವಂತಹ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೊಲೆ ಮಾಡಿದಂತಹ ವ್ಯಕ್ತಿಯ ಹೆಸರು, ಚುನಾವಣಾ ಅಧಿಕಾರಿಯ ಹೆಸರು ಅನಿಲ್ ಮಸೀಹ್. ಒಂದು ಕಾಲಕ್ಕೆ ಬಿಜೆಪಿಯ ಎಲ್ಲ ಆಯಕಟ್ಟುಗಳ ಜಾಗಗಳಿಂದ ಬಂದಂತಹ ವ್ಯಕ್ತಿ ಅನ್ನುವಂಥದ್ದು ಮತ್ತೊಂದು ಚರಿತ್ರೆ, ಅವರ ಪೂರ್ವಾಶ್ರಮದ ಚರಿತ್ರೆ. ಇದು ಒಂದು ಕಡೆ. ಏನಿತ್ತು ಅವತ್ತು 35 ಸದಸ್ಯ ಬಲದ ಚಂಡೀಗಢ ಮಹಾನಗರ ಪಾಲಿಕೆಯ ಮೇಯರ್ ಆಗ್ಲಿಕ್ಕೆ ಕನಿಷ್ಠ 18 ಮತಗಳು ಅಥವಾ 17 ಅಥವಾ 18 ಮತಗಳು ಬೇಕಿತ್ತು. ಆದರೆ ಆಮ್ ಆದ್ಮಿ ಪಾರ್ಟಿಯ 13, ಕಾಂಗ್ರೆಸ್ನ 7 ಸೇರಿಸಿ 20 ಮತಗಳು ಇಂಡಿಯಾ ಕೂಟದ ಬಳಿ ಇತ್ತು. ಇನ್ನು ಬಿಜೆಪಿಯ NDA ಬಳಿ ಕೇವಲ 15 ಮತಗಳಿದ್ದವು. ಆಗ್ಲೇ ಈ ಪುಣ್ಯಾತ್ಮ ಬಂದು ತಿದ್ದಿ 8 ಮತ ಅಸಿಂಧು ಅಂತ ಬಿಸಾಕಿ ಅಲ್ಲಿಗೆ 20ರಲ್ಲಿ 8, 12, ಇವ್ರದು 15. ಮನೋಜ್ ಸೋಂಕರ್ ಗೆದ್ದಿದ್ದಾರೆ, ಬಿಜೆಪಿ ಗೆದ್ದಿದೆ ಅಂತ ಘೋಷಣೆ ಮಾಡಿ ಹೊರಟೋದು. ಈ ವಿಚಾರವಾಗಿ ಆಮ್ ಆದ್ಮಿ ಪಾರ್ಟಿ ಸುಪ್ರೀಂ ಕೋರ್ಟ್ಗೆ ಈ ಚುನಾವಣೆ ಅಕ್ರಮ ಅಂತ ಒಂದು ಅರ್ಜಿ ಸಲ್ಲಿಸಿತ್ತು. ಆ ಅರ್ಜಿಯ ವಿಚಾರಣೆ ಇವತ್ತು ಫೆಬ್ರವರಿ 20, 2024 ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್, ನ್ಯಾಯಮೂರ್ತಿ JB ಪರ್ದಿವಾಲಾ, ನ್ಯಾಯಮೂರ್ತಿ ಮನೋಜ್ ಮಿಶ್ರಾ ಅವರಿದ್ದಂತಹ 3 ಸದಸ್ಯ ಪೀಠ ಮಾಡಿತ್ತು. ಅತ್ಯಂತ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಮತದಾನದಲ್ಲಿನ ಮತಗಳನ್ನ ಮರು ಎಣಿಕೆ ಮಾಡಬೇಕೆಂದು ನಾವು ನಿರ್ದೇಶಿಸುತ್ತೇವೆ ಮತ್ತು ಆ 8 ಮತಗಳು ಮಾನ್ಯವೆಂದು ಪರಿಗಣಿಸಲಾಗುವುದು, ಅದರ ಆಧಾರದ ಮೇಲೆ ಫಲಿತಾಂಶಗಳನ್ನು ಘೋಷಿಸಲಾಗುವುದು ಎಂದು ಹೇಳುವ ಮೂಲಕ ಆಮ್ ಆದ್ಮಿ ಪಾರ್ಟಿಯ ಇಂಡಿಯಾ ಕೂಟದ ಮೇಯರ್ ಅಭ್ಯರ್ಥಿ ಕುಲ್ದೀಪ್ ಕುಮಾರ್ ಅವರ ಪರವಾಗಿ ತೀರ್ಪನ್ನ ನೀಡುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಬದುಕಿದೆ, ಸತ್ತಿಲ್ಲ, ನ್ಯಾಯಾಂಗ ಅನ್ನುವಂತಹ ದೊಡ್ಡ ದೈವ ಇನ್ನೂ ಇದೆ
ಅನ್ನುವಂತಹ ಬಹುದೊಡ್ಡ ಸಂದೇಶವನ್ನ ರವಾನಿಸಿದ್ದಾರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅವರೊಳಗೊಂಡಂತಹ ಪೀಠ. ಇನ್ನು ಬಹುಮುಖ್ಯ ಸಂಗತಿ ಅಂದ್ರೆ ಆಮ್ ಆದ್ಮಿ ಅಭ್ಯರ್ಥಿ ಕುಲ್ದೀಪ್ ಕುಮಾರ್ ಅವರ ಪರವಾಗಿ ಬಂದ ಎಲ್ಲ 8 ಮತಪತ್ರಗಳಲ್ಲಿ ಅನಿಲ್ ಮಸೀಹ್ ಈ ಪುಣ್ಯಾತ್ಮ ಒಂದು ಗೆರೆ ಹಾಕಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಗಮನಿಸಿದೆ. ರಿಟರ್ನಿಂಗ್ ಆಫೀಸರ್ ಕ್ಯಾಮ್ರಾ ನೋಡ್ಕೊಂಡು ಏನ್ ಮಾಡ್ತಿದ್ರು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದೆ. ಆಗ ಈ ವ್ಯಕ್ತಿ ಅಲ್ಲಿ ಗದ್ದಲ ಆಗ್ತಿತ್ತು, ಮತ್ತೆ ಎಲ್ಲ ಅರ್ಧೋಗಿದ್ವು, ಅವುಗಳಲ್ಲಿ ಯಾವುದು ಮಾನ್ಯ ಅಮಾನ್ಯ ಅನ್ನುವಂತಹ ಲಿಸ್ಟ್ ಅನ್ನ ನೋಡ್ತಿದ್ದೆ ಅನ್ನೋದನ್ನ ಹೇಳಿದ್ರು. ಅದಕ್ಕೆ ಆಮ್ ಆದ್ಮಿ ಪಾರ್ಟಿಯ ಪರವಾಗಿ ವಾದಿಸಿದಂತಹ ವಕೀಲರು ಸ್ಪಷ್ಟವಾಗಿ ಹೇಳ್ತಾರೆ, ಯಾವ ಪತ್ರವು ಹರಿದಿರಲಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಅನಿಲ್ ಮಸೀಹ್ ಅವರ ಪರವಾಗಿ ವಾದ ಮಂಡಿಸಿದಂತಹ ವಕೀಲ ಮುಕುಲ್ ರೋಹಟಗಿ ಚುನಾವಣಾಧಿಕಾರಿ ಮಾಡಿದ ಗುರುತುಗಳು ಸಣ್ಣ ಚುಕ್ಕೆಗಳು ಎಂದು ವಾದ ಮಂಡಿಸಿದ್ದಾರೆ. ಹೊರಗೆ ಗದ್ದಲವಿತ್ತು, ಹಾಗಾಗಿ ಅವರು ಕ್ಯಾಮ್ರಾಗಳನ್ನ ನೋಡಿದ್ರು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಚುನಾವಣಾಧಿಕಾರಿಯಾಗಿರುವ ಅನಿಲ್ ಮಸೀಹ್ ಸಹಿ ಹಾಕಲು ಅರ್ಹರು. ಸ್ಪಷ್ಟವಾಗಿ ನೋಡಿದ್ರೆ ಒಂದು ಚಿಕ್ಕ ಚುಕ್ಕೆ ಇದೆ. ಅವರು ಮಾಡಿದ್ದು ಏನೆಂದರೆ ಅದರಲ್ಲಿ ಒಂದು ಚಿಕ್ಕ ಚುಕ್ಕೆ ಇಟ್ಟಿದ್ದಾರೆ, ಕೆಲವು ಮೇಲಿನಿಂದ ಮಡಚಿಕೊಂಡಿವೆ. ಈ ಗುರುತಿನಿಂದಾಗಿ ಅದು ಅಸಿಂಧು ಎಂದು ಹೇಳಿದ್ದಾರೆ ಅನ್ನೋದನ್ನ ವಾದಿಸಿದ್ದಾರೆ. ಜೊತೆಯಲ್ಲಿ ಅದು ಅವರ ಮೌಲ್ಯಮಾಪನ ಯಾರದ್ದು? ಅನಿಲ್ ಮಸೀಫ್ ಅವರದ್ದು. ಹೊರಗೆ ಗಲಾಟೆ ಇದ್ದ ಕಾರಣ ವಿಡಿಯೋ ನೋಡಿದ್ರು. ಕ್ಯಾಮರಾಗಳಲ್ಲಿರುವಾಗ ಯಾರೂ ಇದನ್ನು ಮಾಡಲು ಸಾಧ್ಯವಿಲ್ಲ. ಕ್ಯಾಮರಾವನ್ನ ನೋಡುವ ಯಾವುದೇ ಅಪರಾಧಿ ಇಲ್ಲ ಅನ್ನೋದನ್ನ ಮುಕುಲ್ ರೋಹಟಗಿ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಇನ್ನೂ ಸ್ಪಷ್ಟವಾಗಿ ಹೇಳಿದೆ, ಜನವರಿ 30ರಂದು ನಡೆದ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿ ಮೈತ್ರಿಕೂಟದ ವಿರುದ್ಧ ಬಿಜೆಪಿ ಜಯಬೇರಿ ಬಾರಿಸಿತ್ತು. ಬಿಜೆಪಿಯ ಮನೋಜ್ ಸೋಂಕರ್ ಅವರು ಎಎಪಿಯ ಕುಲ್ದೀಪ್ ಕುಮಾರ್ ಅವರನ್ನ ಸೋಲಿಸಿದ್ದರು. 8 ಮತಗಳನ್ನ ಅಸಿಂಧು ಎಂದು ಘೋಷಿಸಲಾಯಿತು. ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ 8 ಮತಗಳು ಅಸಿಂಧು ಮತಗಳು ಅಂತ ಹೇಳಲಾಗ್ತಿಲ್ಲ. ಬದಲಾಗಿ ಅವುಗಳನ್ನು ಕೂಡ ಮಾನ್ಯ ಮಾಡಿ ಈಗ ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಎಎಪಿ ಕಾಂಗ್ರೆಸ್ ಮೈತ್ರಿ ಗೆಲ್ಲುತ್ತೆ ಅನ್ನುವಂತಹ ವಾದವನ್ನ ತೀರ್ಪನ್ನ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ನೀಡಿದೆ. ಇದರ ಜೊತೆಯಲ್ಲಿ ಅನಿಲ್ ಮಸೀಹ್ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ನೀಡಿದೆ. ಚುನಾವಣಾಧಿಕಾರಿ ಅನಿಲ್ ಮಸೀಹ್ ಅವರು ಬ್ಯಾಲೆಟ್ ಪೇಪರ್ ತಿರುಚಿರುವುದು ಸ್ಪಷ್ಟವಾಗಿದೆ. ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳಿದೆ. ನಾವು 450 ಗೆಲ್ತೀವಿ, 850 ಗೆಲ್ತೀವಿ, 1376 ಗೆಲ್ತೀವಿ ಅನ್ನುವಂತಹ ಬಿಜೆಪಿ ಪದೇ ಪದೇ ಇಂತಹ ಕೆಟ್ಟ ಹಾದಿಯನ್ನ ಹಿಡಿಯುವ ಮೂಲಕ, ಅಡ್ಡದಾರಿಯನ್ನ ಹಿಡಿಯುವ ಮೂಲಕ ಗೆಲ್ತಾ ಇದೆಯಾ? ಮುಂದೆ ಇದೇ ಬಿಜೆಪಿ ಇನ್ನೆಂತಹ ಅಕ್ರಮಗಳನ್ನ ಚುನಾವಣೆಯಲ್ಲಿ ಮಾಡೋ ಮೂಲಕ ತಾವು ಗೆದ್ದಿದ್ದೀವಿ ಅನ್ನುವಂತಹ ಸಂದೇಶ ರವಾನಿಸುವ ದೇವನೂರು ಮಹಾದೇವ ಅವರು ಹೇಳಿದ್ರು, ಇನ್ನೊಮ್ಮೆ ಬಿಜೆಪಿ ಬಂದ್ರೆ ಸರ್ವಾಧಿಕಾರ ಬರುತ್ತೆ. ಅಂಥದ್ದೇ ಒಂದು ನಡೆ ಆಗ್ತಿದೆಯಾ? ಅಂಥದ್ದೇ ಒಂದು ಪ್ರಕ್ರಿಯೆಯ ಭಾಗವಾಗಿ ಈ ಅಕ್ರಮ ನಡೆದಿತ್ತ? ಸುಪ್ರೀಂ ಕೋರ್ಟ್ ಕೂಡ ಹೇಳ್ತಿದೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೊಲೆ ಆಗಬಾರದು ಅಂತ. ಮೋದಿ ಅವರ ಪಕ್ಷ, ಶ್ರೀಮಾನ್ ಮೋದಿ ಅವರ ಪಕ್ಷ, ಅಂಧ ಭಕ್ತರ ಪಾಲಿನ ವಿಶ್ವಗುರುವಿನ ಪಕ್ಷ ಇಂತಹ ಅಕ್ರಮ ಮಾಡಿ ಗೆಲ್ಲುತ್ತೆ ಅಂದ್ರೆ ಗೋಲಿ ಆಡೋ ಹುಡುಗ ಕೂಡ ನಾಡೆ ಮೋದಿಯವರ ಜಾಗಕ್ಕೆ ಹೋಗಿ ಕೂರಬಹುದು ಇಂಥ ಅಕ್ರಮ ಮಾಡೋದಾದ್ರೆ ಅಂತ ಬಹುಪಾಲು ಜನ ಮಾತಾಡಲ್ವಾ?